ಎಲ್ಲರಿಗೂ ನಮಸ್ಕಾರ. ಖಾರದಲ್ಲಿ ಅಂದರೆ ಮೆಣಸಿನ ಪುಡಿಯಲ್ಲಿ ಹುಳು ಆಗುವಂಥದ್ದು, ಸಣ್ಣ ಸಣ್ಣ ಗಂಟುಗಳು ಆಗುವಂಥದ್ದು ಮತ್ತು ಕೆಟ್ಟ ವಾಸನೆ ಅಂದರೆ ಖಾರದಲ್ಲಿ ಕೆಟ್ಟ ವಾಸನೆ ಬರುವಂತಾಗುವಂಥದ್ದು ಎಲ್ಲರ ಮನೆಯಲ್ಲಿ ಅಂದರೆ ಎಲ್ಲರ ಅಡುಗೆ ಮನೆಯಲ್ಲಿ ಕಾಣಿಸುವಂಥ ಒಂದು ಸಮಸ್ಯೆ ಅಂತ ಹೇಳಬಹುದು. ಇದು ನಿಮ್ಮ ಅಡುಗೆ ಮನೆಯಲ್ಲಿ ಕೂಡ ಆಗಿರಬಹುದು ಅಥವಾ ಮುಂದೆ ಸಹಿತ ಈ ಸಮಸ್ಯೆ ಉಂಟಾಗಬಹುದು. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದರೆ ಖಾರದಲ್ಲಿ ಹುಳು ಆಗಲಿಕ್ಕೆ, ಸಣ್ಣ ಸಣ್ಣ ಗಂಟುಗಳು ಉಂಟಾಗಲಿಕ್ಕೆ ಮತ್ತು ಕೆಟ್ಟ ವಾಸನೆ ಬರಲಿಕ್ಕೆ ಕಾರಣ ಏನು ಅನ್ನೋದನ್ನು ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಬಾಚಗುಂಡಿ ಫುಡ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಲ್ಲಪ್ಪ. ಮೊದಲಿಗೆ ಆ ಖಾರದಲ್ಲಿ ಅಂದರೆ ಮೆಣಸಿನಕಾಯಿ ಪುಡಿಯಲ್ಲಿ ಹುಳು ಹೇಗೆ ಬಂದವು ಅಂತ ನೋಡೋದಾದರೆ, ಮೆಣಸಿನಕಾಯಿ ಪುಡಿಯಲ್ಲಿ ಅಂದರೆ ಖಾರದಲ್ಲಿ ಹುಳುಗಳು ಯಾವತ್ತೂ ಆಗುವುದಿಲ್ಲ. ಅಲ್ಲಿ ಹುಳು ಆಗುವೆ ಅಂದರೆ ಅದಕ್ಕೆ ಒಂದು ನಿರ್ದಿಷ್ಟವಾದಂಥ ಒಂದು ಕಾರಣಗಳು ಇರುವಂಥದ್ದು. ಅಂದರೆ ಕಚ್ಚಾ ಮೆಣಸಿನಕಾಯಿಯಲ್ಲಿ ಅಂದರೆ ಪುಡಿ ಮಾಡೋಕ್ಕಿಂತ ಮುಂಚೆ ಇರತಕ್ಕಂಥ ಒಂದು ಮೆಣಸಿನಕಾಯಿಯಲ್ಲಿ ತತ್ತಿ ಇರಬಹುದು. ಆ ತತ್ತಿ ಹುಳುವಾಗಿ ಪರಿವರ್ತನೆ ಹೊಂದಿರಬಹುದು ಅಥವಾ ಚೀಲದಲ್ಲಿ ತತ್ತಿ ಇರಬಹುದು. ಅಂದರೆ ಮೆಣಸಿನಕಾಯಿಯನ್ನು ತುಂಬಿದ ಚೀಲದಲ್ಲಿ ತತ್ತಿ ಇರಬಹುದು ಅಥವಾ ಚೀಲಗಳನ್ನು ಇಟ್ಟ ಒಂದು ರೂಮಲ್ಲಿ ತತ್ತಿಗಳು ಇರಬಹುದು. ಅವಕ್ಕೆ ತೇವಾಂಶ ಬಂದ ನಂತರ ಅವು ಹುಳುವಾಗಿ ಪರಿವರ್ತನೆ ಹೊಂದಿರಬಹುದು. ಅದಕ್ಕಾಗಿ ಮೆಣಸಿನಕಾಯಿಯಲ್ಲಿ ನೇರವಾಗಿ ಹುಳುವಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದು. ಮೆಣಸಿನ ಪುಡಿಯಲ್ಲಿ ಅಂದರೆ ಖಾರದಲ್ಲಿ ಹುಳು ಆಗಲಿಕ್ಕೆ 7 ಕಾರಣಗಳು ಇರುವಂಥದ್ದು. ಮೊದಲಿಗೆ ನಾವು 7ನೇ ಕಾರಣವನ್ನು ನೋಡೋಣ. ತೇವಾಂಶವೇ ದೊಡ್ಡ ಶತ್ರು ಅಂತ ಹೇಳ್ಬೋದು. ಖಾರಕ್ಕೆ ಅಂದರೆ ಮೆಣಸಿನ ಪುಡಿಗೆ ಏನಾದರೂ ಸಮಸ್ಯೆ ಆಗಿದೆ ಅಂದರೆ ಅದಕ್ಕೆ ಎಲ್ಲ ಕಾರಣ ಈ ತೇವಾಂಶ ಅಂತ ಹೇಳ್ಬೋದು. ತೇವಾಂಶ ಇತ್ತು ಅಂದರೆ ಹುಳು ಬೆಳೆಯಬಹುದು, ಫಂಗಸ್ ಆಗಬಹುದು, ಕೆಟ್ಟ ವಾಸನೆ ಕೂಡ ಅಲ್ಲಿ ಉಂಟಾಗಬಹುದು. ಇದಕ್ಕೆಲ್ಲ ಕಾರಣ ಈ ತೇವಾಂಶ ಅಂತ ಹೇಳ್ಬೋದು. ಬಿಸಿ ಇರುವಾಗ ಪ್ಯಾಕ್ ಮಾಡುವುದು. ಖಾರದಲ್ಲಿ ಹುಳು ಆಗಿರ್ಬೋದು, ಫಂಗಸ್ ಆಗಿರ್ಬೋದು ಅಥವಾ ಕೆಟ್ಟ ವಾಸನೆ ಆಗಿರ್ಬೋದು ಆಗಲಿಕ್ಕೆ ಅದನ್ನು ಬಿಸಿ ಇರುವಾಗ ಪ್ಯಾಕಿಂಗ್ ಮಾಡುವುದು ಕೂಡ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಯಾಕಂದರೆ ಅದನ್ನು ಬಿಸಿ ಇದ್ದಾಗ ಪ್ಯಾಕಿಂಗ್ ಮಾಡುವುದರಿಂದ ಅಲ್ಲಿ ನೀರಿನ ಹನಿಗಳು ಹುಟ್ಟಿಕೊಳ್ಳುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಇದರಿಂದಾಗಿ ತೇವಾಂಶ ಉಂಟಾಗಬಹುದು ಮತ್ತು ಅದರಿಂದಾಗಿ ಹುಳು ಹುಟ್ಟಿಕೊಳ್ಳಲಿಕ್ಕೆ ಒಂದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಲೂಸ್ ಆದ ಡಬ್ಬಿಯನ್ನು ಪ್ಯಾಕನ್ನು ಬಡಿದುವುದು. ಈ ಖಾರವನ್ನು ತುಂಬಲಿಕ್ಕೆ ಲೂಸ್ ಆಗಿರುವಂಥ ಒಂದು ಡಬ್ಬಿಯನ್ನಾಗಲಿ ಅಥವಾ ಚೀಲವನ್ನಾಗಲಿ ಬಳಸುವಂಥದ್ದು. ಇದರಿಂದಾಗಿ ಲೂಸ್ ಆಗಿರುವಂಥ ಒಂದು ಡಬ್ಬಿಯಲ್ಲಿ ಗಾಳಿ ಆಡುವಂಥದ್ದು ಮತ್ತು ಇದು ನೀರಿನ ಹನಿಗಳನ್ನು ತಂದು ಬಿಡುವಂಥದ್ದು. ಇದರಿಂದಾಗಿ ಅಲ್ಲಿ ತೇವಾಂಶ ಉಂಟಾಗಿ ಅಲ್ಲಿ ಹುಳು ಹುಟ್ಟಲಿಕ್ಕೆ, ಒದ್ದೆ ಆಗಲಿಕ್ಕೆ ಮತ್ತು ಕೆಟ್ಟ ವಾಸನೆ ಉಂಟಾಗಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳಬಹುದು. ಒದ್ದೆಯಾದ ಸ್ಪೂನನ್ನು ಬಳಸೋದು. ಖಾರದಲ್ಲಿ ಒದ್ದೆಯಾದ ಸ್ಪೂನನ್ನಾಗಲಿ ಅಥವಾ ಒದ್ದೆಯಾದ ಕೈಗಳನ್ನಾಗಲಿ ಬಳಸೋದು. ಇದರಿಂದಾಗಿ ಖಾರದಲ್ಲಿ ನೀರಿನ ಹನಿಗಳು ತಗುಲಿ ಅಲ್ಲಿ ತೇವಾಂಶ ಉಂಟಾಗುವಂಥದ್ದು. ಇದರಿಂದಾಗಿ ಹುಳುಗಳು ಉಂಟಾಗಲಿಕ್ಕೆ, ಕೆಟ್ಟ ವಾಸನೆ ಬರಲಿಕ್ಕೆ ಇದು ಕಾರಣವಾಗುತ್ತೆ ಅಂತ ಹೇಳ್ಬೋದು. ಬಿಸಿಲಿಗೆ ಇಡುವಂಥದ್ದು. ಖಾರವನ್ನು ಹಾಕಿದ ಡಬ್ಬಿ ಅಥವಾ ಖಾರವನ್ನು ಹಾಕಿದ ಒಂದು ಚೀಲವನ್ನು ಬಿಸಿಲಿಗೆ ಇಡುವಂಥದ್ದು. ಇದರಿಂದಾಗಿ ಖಾರ ತನ್ನ ಬಣ್ಣವನ್ನು ಕಳೆದುಕೊಳ್ಳುವಂಥದ್ದು ಮತ್ತು ತನ್ನ ಗುಣಮಟ್ಟವನ್ನು ಸಹಿತ ಅದು ಕಳೆದುಕೊಳ್ಳುವಂಥದ್ದು. ಇದರಿಂದಾಗಿ ಅದರ ಸತ್ವವನ್ನು ಕಳೆದುಕೊಂಡು ಅದು ಕೇವಲ ಖಾರ ಅನ್ನುವ ರೀತಿಯಲ್ಲಿ ಮಾತ್ರ ಇರುವಂಥದ್ದು. ಅದರಲ್ಲಿ ಯಾವುದೇ ಪೌಷ್ಟಿಕಾಂಶ ಇರುವಂಥದ್ದಲ್ಲ ಅಂತ ಹೇಳ್ಬೋದು. ಮುಂಜಾಗ್ರತೆ ಕೈಗೊಳ್ಳದೇ ಇರುವುದು. ಖಾರ ತುಂಬಿದ ಡಬ್ಬಿಯನ್ನಾಗಲಿ ಅಥವಾ ಖಾರ ತುಂಬಿದ ಚೀಲವನ್ನಾಗಲಿ ನೆಲದ ಮೇಲೇ ಇಡುವುದು. ಇದರಿಂದಾಗಿ ನೆಲದಲ್ಲಿ ಇರ್ತಕ್ಕಂಥ ಒಂದು ತೇವಾಂಶ ಖಾರದಲ್ಲಿ ಹರಡಿ ಖಾರದಲ್ಲಿ ಹುಳು ಆಗಲಿಕ್ಕೆ, ಕೆಟ್ಟ ವಾಸನೆ ಬರಲಿಕ್ಕೆ, ಫಂಗಸ್ ಆಗಲಿಕ್ಕೆ ಮುಖ್ಯವಾದ ಒಂದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಖಾರ ಹಾಳಾಗಲಿಕ್ಕೆ ಇದು ಮುಖ್ಯವಾದ ಒಂದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಹಳೆಯ ಹೊಸ ಮಿಶ್ರಣ.
ಮನೆಯಲ್ಲಿ ಇರ್ತಕ್ಕಂಥ ಒಂದು ಖಾರದ ಪುಡಿಗೆ ಹೊಸದಾಗಿ ತಂದ ಖಾರದ ಪುಡಿಯನ್ನು ಸೇರಿಸಿ ಮಿಶ್ರಣ ಮಾಡುವಂಥದ್ದು. ಇದರಿಂದಾಗಿ ಅದರ ಗುಣಮಟ್ಟ ಹಾಳಾಗುವಂಥದ್ದು ಮತ್ತು ಹುಳು ಉಂಟಾಗಲಿಕ್ಕೆ ಇದು ಒಂದು ಮುಖ್ಯವಾದಂಥ ಒಂದು ಕಾರಣ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಹಳೆಯ ಕಾಲದಲ್ಲಿ ಇರ್ತಕ್ಕಂಥ ಹುಳುಗಳು ಹೊಸ ಕಾಲದಲ್ಲಿ ಹುಟ್ಟಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಹುಳು ಆಗಲಿಕ್ಕೆ ಮತ್ತು ಕೆಟ್ಟ ವಾಸನೆ ಬರಲಿಕ್ಕೆ ಇದು ಒಂದು ಮುಖ್ಯವಾದ ಕಾರಣ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಒಳ್ಳೆಯ ಗುಣಮಟ್ಟದ ಮೆಣಸಿನಕಾಯಿಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಬಿಸಿಲಲ್ಲಿ ಒಣಗಿಸಿ ಒಳ್ಳೆಯ ರೀತಿಯಾಗಿ ಒಂದು ಪುಡಿ ಮಾಡುವಂಥದ್ದು ಮತ್ತು ಸ್ವಚ್ಛತೆಯಿಂದ ಅವನ್ನು ಪ್ಯಾಕ್ ಮಾಡುವಂಥ ಒಂದು ಕೆಲಸವನ್ನು ಬಾಚಿಕೊಂಡು ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ಇದೇ ರೀತಿಯಾದ ಮುಖ್ಯವಾದಂಥ ಒಂದು ವಿಡಿಯೋನ ನಾವು ತರ್ತಾ ಇರ್ತೀವಿ. ಮತ್ತು ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ನಮ್ಮನ್ನು ಫಾಲೋ ಮಾಡಿ. ಮತ್ತೆ ಇಂಥ ಮುಖ್ಯವಾದಂಥ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.